ಏನು ಅನ್ಕೊಂಡ್ಬಿಟ್ಟವನಿ ನನ್ನ ಗಂಡ. ಏನ್ ಮಾತಾಡಿದ್ರು ನಡೆಯುತ್ತೆ. ಅವಳ ಜೊತೆ ಹೆಂಗಾದ್ರೆ ಅಲ್ಲೇ ಹೊಡ್ಕೊಂಡು ಸುತ್ತಾಡ್ಕೊಂಡ್ ಬರ್ಬೋದು ಅನ್ಕೊಂಡವನಿ. ನಾನಂತೂ ಸಹಿಸ್ಕ್ಯಾಮಲ್ಲ ಅವಳ ಜೊತೆಗೆ ಇನ್ಮೇಲೆ ಹೋಗಂಗಿಲ್ಲ. ಹೋಗಂಗಿದ್ರೆ ನಾನು ಬರ್ತೀನಿ. ಅದೆಲ್ಗೆ ಹೋಗ್ತಾರೋ ನಾನು ಹೋಗ್ತೀನಿ ಅವ್ರ ಜೊತೆಗೇನೆ. ನೋಡೇ ಬಿಡೋಣ. ನಾವು ಸುಮ್ಮನಾಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಮದುವೆ ಆಗ್ತೀನಿ, ಮೂರನೇ ಮದುವೆ ಆಗ್ತೀನಿ ಅಂತ ಎದುರಿಸ್ತಾನೆ ನನ್ನ ಗಂಡ. ಮೂರನೇ ಮದುವೆ ಈ ವಿಷಯ ತಲೆಗೆ ಒಳದಿಲ್ಲ. ತಿಪ್ಪೇನೋ ಏನೋ ಹೇಳ್ದ ಮೂರನೇ ಮದ್ವೆ ಆಗ್ರಿ ಸಾವುಕಾರ್ರಿ ಅಂತ ಹೇಳ್ದ ಅಂತಂದ್ರಲ್ವಾ. ಅಯ್ಯೋ 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 ಮನಿಯಾಳ ತಿಪ್ಪಿ. ನೋಡ್ದ ಇಂಥ ಮನಿಯಾಳ ಬುದ್ಧಿ ಹೇಳ್ಕೊಡದ ನನ್ನ ಗಂಡನಿಗೆ. ಇರು ಬರ್ಲಿ, ಸರಿಯಾಗಿ ಮಾಡ್ತೀನಿ ಆ ತಿಪ್ಪೇನ. ಇದೆಲ್ಲೂ ಬಂದಿಲ್ಲ ಮನೆ ಕಡೆಗೆ. ಇವತ್ತು ಬಂದಿದ್ರೆ ಇತ್ತು ಅವನಿಗೆ ಗ್ರಾಚಾರ. ಇರು ಗುಲಾಬಿನ್ ಕೇಳೋಣ ಮಂತಾಗಿದ್ನೋ ಅಥವಾ ಎಲ್ಗನ ಹೋಗಿದ್ನೋ ಅಂತಾನ. ಗುಲಾಬಿ, ಏ ಗುಲಾಬಿ. ಅಮೋರೆ ಏನ್ ಬೇಕು ಅಮೋರೆ? ನೀರ್ ಬೇಕಾ ಅಥವಾ ಟೀ ಕಾಫಿ ಏನಾನ ಮಾಡ್ಕೊಡ್ಲಾ? ನೀರು ಟೀ ಕಾಫಿ ಏನು ಬೇಡ. ಎಲ್ಲಿ ನಿನ್ನ ಗಂಡ? ಎಲ್ಲಿದ್ದಾನೆ? ಅವ್ರು ಇರ್ತಾರೆ, ಮನೆ ಹತ್ರ ಇರ್ತಾರೆ, ಇಲ್ಲಾಂದ್ರೆ ಸಾವುಕಾರರ ಜೊತೆಗೆ ಎಲ್ಲಾದ್ರೂ ಹೋಗಿರ್ತಾರೆ. ಯಾಕಮ್ಮೋರೆ ಏನಾಯ್ತು? ಹೌದಾ, ಏನೂ ಇಲ್ಲ. ನಾನು ಅವನ ಹತ್ರ ಏನ ಕೇಳಬೇಕಾಗಿತ್ತು, ಅದಕ್ಕೆ ಮನೆ ಹತ್ರ ಇರ್ತಾನ ಅಥವಾ ಎಲ್ಗನ ಹೋಗಿರ್ತಾನೋ? ಯಾಕಮ್ಮೋರೆ ಏನ್ ಮಾಡಿದ್ರು ಅವರು? ಮಂತಾಗಿರ್ಬೋದೇನೋ ಇವತ್ತು. ಸಾವುಕಾರರ ಜೊತೆಗೆ ಹೋಗ್ಯವರೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನು ಬೆಳಗ್ಗೆನೇ ಒಂದಿಷ್ಟು ಅಡುಗೆ ಮಾಡಿಕ್ಕಿ ಅದೇ ಬಂದ್ಬಿಟ್ಟೆ ಇಲ್ಲಿ ಮನೆ ಕೆಲಸಕ್ಕೆ. ಆಮೇಲೆ ಅವರು ಮನೆ ಹತ್ರನೇ ಇದ್ದು ಆಮೇಲೆ ಹೋಗ್ತೀನಿ ಎಲ್ಲ ಸಾವುಕಾರರ ಜೊತೆಗೆ ಎಲ್ಗೋ ಹೋಗ್ಬೇಕು ಅಂತಾನ ಏನೋ ಹೇಳ್ದಂಗಿತ್ತು. ಏನು ಹೋಗಿದ್ದಾರೋ ಅಥವಾ ಮನೆ ಹತ್ರನೇ ಇದ್ದಾರೋ ಇನ್ನೂ ಗೊತ್ತಿಲ್ಲ ಅಮ್ಮೋರೆ. ಯಾಕಮ್ಮೋರೆ ಏನು ಕೇಳಬೇಕಾಗಿತ್ತು? ಹೌದಾ, ಸರಿ ಆಯ್ತು ಬಿಡು. ನಾನೇ ಹೋಗಿ ಮನೆ ಹತ್ರನೇ ಹೋಗಿ ನಿಮ್ಮಂತಕ್ಕೆ ಹೋಗಿ ನೋಡ್ಕೊಂಬತ್ತೀನಿ, ವಿಚಾರಿಸ್ತೀನಿ ಆ ತಿಪ್ಪೇನ. ಅಯ್ಯೋ ಅಮ್ಮೋರೆ, ಅಮ್ಮೋರೆ ಏನೇ? ಅಲ್ಲ ಏನಕ್ಕೆ ಏನ್ ಮಾಡಿದ್ರು ಅವರು ಅಂತದ್ದು? ಯಾಕೋ ಸಿಟ್ಟಾಗಿದ್ದಂಗಿದ್ದೀರಾ ನಮ್ಮ ಮನೆಯವ್ರ ಮೇಲೆ. ಏನ್ ಮಾಡಿದ್ರು ಅಮ್ಮೋರೆ? ಬೇಕು ಅಂದ್ರೆ ನಾನೇ ಹೋಗಿ ಅವ್ರನ್ನ ಇಲ್ಲಿ ಕರ್ಕೊಬತ್ತೀನಿ. ಇರ್ರಿ, ಏನ್ ಬೇಕಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ನೀನು ಇಲ್ಲೇ ಇರು. ಅವ್ನಿಗೆ ಗ್ರಾಚಾರ ಇವತ್ತು. ಗ್ರಾಚಾರನ? ಇದೇನಪ್ಪ ಇದು? ಏನ್ ಮಾಡಿದ್ರು ನಮ್ಮ ಮನೆಯವರು? ಅಮ್ಮೋರ್ ಹೇಗೆ ನಮ್ಮ ಮನೆಯವ್ರ ಮೇಲೆ ಸಿಟ್ಟು ಪಡ್ಕೊಂಡವ್ರೆ? ಏನೋ ಎಡವಟ್ ಮಾಡಿರ್ತಾನೆ ಗೊತ್ತು ನನಗೆ. ಅಯ್ಯೋ ಅಮ್ಮೋರ್ ಸಿಟ್ಟಾಗ್ಯವ್ರೆ ಅಂದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ ಏನೋ. ನಾನು ಹಿಂದೆ ಹೋಗಿ ನೋಡ್ತೀನಿ. ಅಯ್ಯಯ್ಯೋ ಈ ಅಪ್ಪ ಗೊತ್ತಾಗಲ್ಲ ಕಣಪ್ಪ. ನಾನು ಹೇಳ್ತೀನಿ, ಮಾತಾಡ್ಬೇಕಾರೆ ಒಂದಿಟ್ಟು ಯೋಚನೆ ಮಾಡಿ ಮಾತಾಡಪ್ಪ ಅಂತಾನ. ನನ್ನ ಮಾತು ಕೇಳಲ್ಲ. ಅದೇನು ಬೈದಿತ್ತು, ಏನು ಕತ್ತಿಯೋ, ಅಮ್ಮವ್ರಿಗೆ ಯಾಕೆ ಸಿಟ್ಟು ಬಂದೈತೋ. ಅಯ್ಯೋ ಏನು ಮಾಡೋದೀಗ? ಹೋಗಿ ಬರ್ತೀನಿ ನಾನು ನಿಂದೇನೆ. ಅದು ಯಾಕೆ ಅಂತ ನೋಡೋಣ. ನಮ್ಮ ಸಾವುಕಾರರು ಬರಲಿಲ್ವಲ್ಲ, ಅಲ್ಲೇ ನಿಮ್ಮ ಅಂತೆಗೆ ಕುಕ್ಕೊಂಡಿರು, ಬರ್ತೀನಿ ಹೋಗೋಣ ನಾನು ನೀನು ಎಲ್ಗೋ ಹೋಗ್ಬೇಕು ಅಂದರು. ಇಟ್ಟತ್ತಾದರೂ ಬರಲಿಲ್ಲ. ನಾನು ಇಲ್ಲೇ ಕುಕ್ಕೊಂಡು ಕಾಯ್ತಾ ಇದ್ದೀನಿ. ನನಗೂ ಬೇಜಾರಾಗುತ್ತಪ್ಪ. ಹಾಡಾದ್ರೂ ಹೇಳೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನಮ್ಮ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಬಿಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ನಮ್ಮ ಈ ಭೂಮಿಯನ್ನು ಇರಿಸಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೈಲಾಸಕ್ಕೆ ಸೇರಿಸ್ತೀನಿ ಇರು ನೀನು ತಿಪ್ಪೆ ಇವತ್ತು. ಅಮ್ಮೋರೆ ಯಾಕೆ ಬಂದಿದ್ರಿ? ನನ್ನ ಹುಡ್ಕೊಂಡು ಇಲ್ಲಿಗೆ ಯಾಕೆ ಬಂದ್ರಿ? ಅಮ್ಮೋರೆ ಬರ್ರಿ ಅಮ್ಮೋರೆ, ಸಾವುಕಾರರು ಇನ್ನೂ ಬಂದಿಲ್ಲ. ನಿನ್ನ ಕೈಲಾಸ ಕಳ್ಸಕ್ ಬಂದಿದ್ದೀನಿ. ಏನೋ ತಿಪ್ಪೆ ಮನೆಯ ಕೆಲಸ ಮಾಡ್ತೀಯನೋ ನೀನು? ಯಾಕಮ್ಮೋರೆ ಏನಾಯ್ತು? ಏನಾಯ್ತಾ ನಿನಗೆ? ನಮ್ ಕಷ್ಟ ಅಂತೇಳಿ ಮನೆ ಕೆಲಸ ಮಾಡಕ್ಕೆ ಸಾವುಕಾರರ ಜೊತೆ ಇರ್ಲಿ ಅಂತ ಇಕ್ಕೊಂಡ್ರೆ ಇಂಥ ಕೆಲಸನೇನು ಮಾಡೋದು? ಮನೆಯವ್ರ ಕೆಲಸನ? ಏನ್ಲ ತಿಪ್ಪೆ ನಿನ್ನೇನೋ ಅಂದ್ಕೊಂಡಿದ್ದೆ ಬಿಡು, ನೀನು ನಿಯತ್ತಾಗಿರೋನು ಅಂತ. ಆದ್ರೆ ಇಂಥ ಐಡಿಯಾ ಕೊಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನ್ ಹೇಳ್ತಾ ಇದ್ರಿ ಅಮ್ಮೋರೆ? ನಾನೇನ್ ಮಾಡಿದೆ? ನಾನೇನು ಐಡಿಯಾ ಕೊಟ್ಟೆ? ಯಾರಿಗೆ ಯಾರಿಗಂತನ ಗೊತ್ತಿಲ್ವ ನಿನ್ಗೆ? ಸಾವುಕಾರರಿಗೆ ಏನು ಹೇಳ್ದೆ ನೀನು? ಇಬ್ರು ಹೆಂಡ್ತಿರ್ ಜಗಳದಲ್ಲಿ ನೀವು ತಪ್ಪಿಸ್ಕೋಬೇಕು ಅಂತಂದ್ರೆ ಈ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಮೂರನೇ ಮದ್ವೆ ಆಗ್ರಿ ಅಂತಾನ ಹೇಳ್ಕೊಟ್ಟಂತೆ. ಏನಲ್ಲ ತಿಪ್ಪೆ ಇಂಥವೆಲ್ಲ ಹೇಳ್ಕೊಡೋದ ನೀನು? ಅಯ್ಯೋ ಅಮ್ಮೋರೆ ಅಮ್ಮೋರೆ ನಾನು ಹೇಳ್ಕೊಟ್ಟಿಲ್ಲ ಅಮ್ಮೋರೆ, ಬಿಡ್ರಿ ಅಮ್ಮೋರೆ. ಇದ್ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ? ಅಯ್ಯೋ ಅಮ್ಮೋರೆ ಬಿಡ್ರಿ ಅಮ್ಮೋರೆ, ಏನೋ ಸುಮ್ಮನೆ ತಮಾಷೆಗೆ ಹಂಗಂದೆ ಅಮ್ಮೋರೆ, ಬಿಡಿ ಅಮ್ಮೋರೆ. ತಮಾಷೆ ಇಂಥ ವಿಷಯದಾಗೇನು? ಮದ್ವೆ ವಿಷಯದಾಗೆ ಮೊಮ್ಮಕ್ಕಳಾಗಿರೋ ನಿಮ್ಮ ಸಾವುಕಾರಿಗೆ ಮೂರನೇ ಮದುವೆ ಆಗ್ರಿ ಅಂತಾನೆ ಹೇಳ್ಕೊಡ್ತೀಯ ಅಂತಂದ್ರೆ ನೀನು ಇನ್ನೆಂಥವನು? ಮೈಯಾಳ್ ನನ್ನ ಮಗನೇ. ಇಂಥವೇನ ಹೇಳ್ಕೊಡೋದು?
ಅಯ್ಯೋ ಅಮ್ಮೋರೆ ಬಿಟ್ಬಿಡ್ರಿ. ಏನು ಸಾವುಕಾರು ಏನು ಮಾಡೋಣ ತಿಪ್ಪೆ ಅಂತ ಪದೇ ಪದೇ ಕೇಳ್ತಾ ಇದ್ರು. ಅದಕ್ಕೆ ನಾನು ಸುಮ್ಮನೆ ತಮಾಷೆಗೆ ಹಂಗಂದೆ ಅಷ್ಟೇನೆ. ಈಗ ನಾನು ಹೇಳ್ದೇಡ್ಕೆ ಅವ್ರೇನು ಮೂರನೇ ಮದುವೆ ಆಗ್ತಾರ ಅಮ್ಮೋರೆ. ನಾನು ಹೇಳ್ದೇಡ್ಕೆ ಅವರು ಸರಿಯಾಗಿ ಒದೆ ಕೊಟ್ರು ಗೊತ್ತಾ. ಈಗ ನೋಡಿದ್ರೆ ನೀವು ಅದೇ ವಿಷಯಕ್ಕೆ ಒದೆ ಕೊಡ್ತಾ ಇದ್ದೀರಾ. ಬಿಡಿ ಅಮ್ಮೋರೆ, ತಪ್ಪಾಯ್ತು ಬಿಡಿ. ಬೇಡ್ರಿ ಅಮ್ಮೋರಿ. ಇಂಥ ಮನೆಯಾಳ ಐಡಿಯಾ ಕೊಡೋರ್ಗೆ ಸರಿಯಾಗಿ ಹಿಂಗೆ ಮಾಡ್ಬೇಕು. ಹಾಕ್ರಿ ಹೇಳ್ತೀನಿ ಇನ್ನೊಂದೇಳ. ಇನ್ನೊಂದ್ಸಲ ಇಂಥವೆಲ್ಲ ತಲೆಗೆ ಬರಬಾರ್ದು. ಅಯ್ಯೋಲೆ ನೀನು ಬಂದ್ಯಾ? ಏನೇ ಇದು ಬಿಡಿಸಿದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೀನು ಹಾಕ್ರಿ ಅಂತ ಹೇಳ್ಕೊಡ್ತಾ ಇದ್ಯಾ? ಲೇ ಗುಲಾಬಿ ಬಿಡಿಸೆ ಅಮ್ಮವ್ರಿಗೆ ಹೇಳೇ ಬಿಡಿ ಅಂತಾನ. ಅಯ್ಯೋ ಏನೋ ತಮಾಷೆಗೆ ಹೇಳಿದ್ದು ಅಷ್ಟೇನೆ, ನಾನೇನೇನು ನಿಜವಾಗ್ಲೂ ಮದುವೆ ಆಗ್ರಿ ಅಂತ ಹೇಳ್ಕೊಟ್ಟಿಲ್ಲ. ಅಯ್ಯೋ ಅಮ್ಮೋರೆ ಬಿಡಿ ಅಮ್ಮೋರೆ, ಹೇಳೇ ಗುಲಾಬಿ. ತಮಾಷೆಗೋ ನಿಜವಾಗ್ಲೂ ಅದೆಲ್ಲ ಇಂಥ ವಿಷಯದಾಗಲ್ಲ. ನಿನ್ ತಲೆಗೇನಾದ್ರೂ ಅಂಥದ್ದೇನಾದ್ರೂ ಇದ್ರೆ ಈಗಲೇ ತೆಗೆದಾಕ್ಬಿಡು. ಅಮ್ಮೋರೆ ನನ್ನ ಕಡೆಯಿಂದನ ಒಂದೆರಡು ಡೇಟ್ ಹಾಕ್ರಿ ಹೇಳ್ತೀನಿ. ಇನ್ನೊಂದ್ಸಲ ಇಂಥ 2ನೇ ಮದುವೆ 3ನೇ ಮದುವೆ ವಿಷಯ ಬರಬಾರ್ದು ನಿನ್ ತಲೆಗೆ. ಅಯ್ಯೋ ಲೇ ಅಮ್ಮವ್ರು ಒಯ್ತಾ ಇರೋದು ಸಾಲದು ಅಂತಾರ ನೀನು ಒದೆ ಕೊಡ್ತಾ ಇದೆಯಲ್ಲ ಬಿಡಿಸು ಅಂತಂದ್ರೆ. ಬಿಡಿಸ್ತೀನಿ ಇರು. ನಿನಗೆ ದೆವ್ವ ಬಿಡಿಸ್ತೀನಿ. ಇಂಥವೇ ಹೇಳ್ಕೊಡು ಎಲ್ಲಾರ್ಗು. ಹಾಕಿ ಗುಲಾಬಿ ಹಾಕು. ಇನ್ನೊಂದ್ಸಲ ಯಾರ ತಗನು ಹಿಂಗೆ ಮದ್ವೆ ಆಗಿರತ್ತಾಗೆ 2ನೇ ಮದುವೆ 3ನೇ ಮದುವೆ ಅಂತಾನ ಹೇಳ್ಬಾರ್ದು. ಅಲ್ಲ ನಾನು ಈಗಲೇನೆ ಒದ್ದಾಡ್ತಾ ಇದೀನಿ. ನನ್ನ ಗಂಡ ದೇವಮ್ಮನ್ನ ಮದುವೆ ಆಗಿರೋದಕ್ಕೆ ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ, ಎಷ್ಟು ಜಗಳ ನಡೀತಾ ಐತಿ, ನಮ್ಗೆ ನೆಮ್ಮದಿನೇ ಇಲ್ದಂಗ ಆಗೈತಿ. ಅವಳು ಈ ಊರಕ್ಕೆ ಬಂದು ಸೇರ್ಕೊಂಡಾಗಿಂದಾನ ಅಂತದ್ರಾಗೆ 3ನೇ ಮದುವೆ ಬರೀ ಆಗ್ರಿ ಅಂತ ಹೇಳ್ಕೊಡ್ತಾನೆ ತಿಪ್ಪೆ ಮನೆಯಾಳ. ಅಯ್ಯೋ ಅಮ್ಮೋರೆ ತಪ್ಪಾಯ್ತು ಅಮ್ಮೋರೆ. ಇನ್ಯಾವತ್ತು ಯಾರಿಗೂ ಹೇಳಲ್ಲ ಹಿಂಗೆಲ್ಲ 2ನೇ ಮದುವೆ 3ನೇ ಮದುವೆ ಅಂತ. ಬಿಟ್ಬಿಡ್ರಿ ಅಮ್ಮೋರೆ, ಬಿಡೇ ಗುಲಾಬಿ. ಅಯ್ಯೋ ಬಿಡ್ಸೆ. ಅಯ್ಯೋ ಅಮ್ಮೋರೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಸಾವುಕಾರರೇ ಹೇಳಿದ್ರ? ಯಾರು ಹೇಳಿದ್ರು ಅಮ್ಮೋರೆ? ಅವರೇ ನಿಮ್ಮ ಸಾವುಕಾರರೇ ಹೇಳಿದ್ದು. ಅಲ್ಲೇ ದೇವಮ್ಮನ ಜೊತೆ ನಾನು ಹೋಗಿದ್ದಲ್ಲ ಟೌನ್ಗೆ. ಅವಾಗ ನಿಮ್ಮಿಬ್ರು ಕಾಡ್ತಿಂದ ನಾನು ತಿಪ್ಪೆ ಹೇಳ್ದಂಗೆ 3ನೇ ಮದುವೆ ಆಗ್ಬಿಡ್ಬೇಕು ಅಂತ ಅನ್ನಿಸ್ತೈತಿ ಅಂತ ಅಂದ್ರು. ಅವಾಗ್ಲೂ ಗೊತ್ತಾಗಿದ್ದು ನಿಂದೆ ಇದು ಮನೆಯಾಳ ಇಡಿಯಾ ಬುದ್ಧಿ ಅಂತಾನೆ. ಅದಕ್ಕೆ ಹುಡುಕಿ ಬಂದಿದ್ದು ನಿನ್ನ. ಸರಿಯಾಗಿ ಸಿಗಾಕೊಂಡಿದ್ಯಾ. ಅಯ್ಯೋ ಅಮ್ಮೋರೆ ಈ ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅದು ನಿಜವಾಗ್ಲೂ ನಾನು 3ನೇ ಮದುವೆ ಆಗೋಕ್ಕೆ ಬಿಡ್ತೀನಿ ಅಮ್ಮೋರೆ. ಅವ್ರು ಆಗ್ತೀನಿ ಅಂತಂದ್ರು ನಾನು ಬಿಡಲ್ಲ. ಸುಮ್ಮನೆ ಇರ್ರಿ. ನಾನು ಹಂಗೆಲ್ಲನ ನಮ್ಮ ಸಾವುಕಾರರನ್ನ 3ನೇ ಮದುವೆ ಆಗೋಕ್ಕೆ ಹೇಳ್ಕೊಡ್ತೀನ ಹೇಳ್ರಿ? ನಾನು ಹೇಳ್ಕೊಟ್ರು ಅವ್ರು ಆಗ್ಬೇಕಲ್ಲ. ಅವ್ರಿಗೇನು ಅಷ್ಟು ಬುದ್ಧಿ ಇಲ್ವಾ? ವಯಸ್ಸಾಗೈತೆ ಅಷ್ಟೊಂದು, ಊರಿಗೆಲ್ಲ ಸಾವುಕಾರರು ಅಂಥದ್ರಾಗೆ ಏನೋ 2ನೇ ಮದುವೆ ಏನೋ ಅದೇನೋ ಆ ವಯಸ್ಸಿನಾಗೆ ಆಗೈತೆ. ಈಗ ಬುದ್ಧಿ ಐತೆ ಅಂಥದ್ರಾಗ ನಾನು ಹೇಳ್ದೇಡ್ಕೇನು ಅವ್ರೇನು ಆಗಕ್ಕೇನು ಸಣ್ಣ ಮಕ್ಳ? ಬಿಡಿ ಅಮ್ಮೋರೆ, ನೀವು ಸುಮ್ಮನೆ ತಮಾಷೆಗಳಿದ್ದೆ ಅದನ್ನೇ ನಿಜ ಅನ್ಕೊಂಡು ನನ್ನ ಹಿಡ್ಕೊಂಡು ಒಯ್ದ್ರಲ್ಲ ಅಮ್ಮೋರೆ. ತಮಾಷೆ ಇಂಥ ವಿಷಯದಾಗಲ್ಲ. ನೀನು ಹೇಳಿದ್ದೇನೆ ನಿಜ ಇರ್ಬೋದು. ಇಬ್ರೇನ್ ತಿಕ್ ಕಾಡ್ದಿಂದ ತಪ್ಪಿಸ್ಕೊಂಬಕ್ಕೆ 3ನೇ ಮದುವೆ ಆಗೋಣ ಅಂತಾನ ಏನಾದ್ರೂ ಅಂದ್ಕೊಂಡು 3ನೇ ಒಳ್ಳೆ ಕಟ್ಕೊಂಬಂದ್ರೆ ಅವಾಗ ಎಲ್ಲಿಗೆ ಹೋಗೋಣ ನಾನು? ಏನೋ ಈಗಲೇ ಅವಳು ಭಾಗ ತಂದೇಳ ದೇವಿ ಬಂದು ಇನ್ನೊಬ್ಳು ಬಂದು ಇನ್ನೊಟ್ಟು ಭಾಗ ತಗೊಂಡೋಗ್ಲಿ ಅಂತಾನೆ ಇಂಥವ್ ಹೇಳ್ಕೊಡ್ತೀಯ? ನಾನು ನನ್ನ ಮಗನೇ ಏನೂ ಇಲ್ಲ ನೋಡಿ. ಇನ್ಯಾರ್ಗನ ಇಂಥ ವ್ಯಾತಾವರಣ ಹೇಳ್ಕೊಟ್ರೆ 2ನೇ ಮದುವೆ 3ನೇ ಮದುವೆ ಅಂತಾನ ತೋಳ್ಬಿಡ್ತೀನಿ ಹಂಗೇನೆ. ಅಮ್ಮೋರೆ ನಾನೆಲ್ಲ ವಿಚಾರಿಸ್ತೀನಿ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಇನ್ನೊಂದ್ಸಲ ಏನೋ ಹೇಳಿ ನೋಡು. ನೀನು ಅಷ್ಟೇನೆ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಿಗಿಡಿಯ. ಲೇ ಯಾಕೆ ನೀನು ಬಂದು ಹಿಂಗೆ ಹಿಡ್ಕೊಂಡು ಒಯ್ತಾ ಇದ್ಯಾ? ಯಾವ ಸಾವುಕಾರರು ನೋಡಿದ್ರೆ ನಾನು ಒಯ್ದ್ರು, ಅಮ್ಮವ್ರು ಒಯ್ದ್ರು, ಈಗ ನೀನು ಒಯ್ತಾ ಇದ್ಯಾ? ನಾನೇನು ಇಲ್ಲಿ ಬಿಟ್ಟು ಬಿದ್ದಿದ್ದೇನೆ ಎಲ್ಲರ ಹತ್ರನೂ ಒದೆ ತಿಂಬಕ್ಕೆ. ಏನು ತಮಾಷೆ ಮಾಡೋಂಗೂ ಇಲ್ವಾ? ನಿಮ್ದೊಳ್ಳೆ ಕಾಟಪ್ಪ. ನಮ್ಮ ಸಾವುಕಾರರು ಎಲ್ಲೋದ್ರು? ನಮ್ಮ ಸಾವುಕಾರ ಜೊತೆಗೆ ಹೋಗ್ಬೇಕು ನಾನು. ತೆಗಿ ಹೋಗು. ಯಾರು ಇಲ್ಲಿ ಹಿಡ್ಕೊಂಡಿಲ್ಲ ನಿನ್ನೇನು. ಅಯ್ಯೋ ದೇವ್ರೆ, ಒಳ್ಳೆ ದೆವ್ವದ ಕೈಗೆ ಸಿಗಾಕಣಂಗಾಯ್ತಲ್ಲಪ್ಪ. ಇಬ್ರು ಸರಿಯಾಗಿ ಏಟ್ ಕೊಟ್ಟರು. ನಮ್ಮ ಸಾವುಕಾರರು ಈಟ ತಾತು ಬರಲೇ ಇಲ್ಲ. ನಾನು ಕತ್ಕೊಂಡು ಕುಕ್ಕಮ್ಮ ಬದಲು ಹೊಲ್ದಕ್ಕಾದ್ರೂ ಹೋಗ್ಬೋದಾಗಿತ್ತು. ಅಯ್ಯೋ ದೇವ್ರೆ.